ಅಲ್ಲಿ ಹೋತಮ್ಮ ನಮ್ಮಂಥ ಜಂಗಮರು ದಿನನಿತ್ಯ ನಮ್ಗೆ ಕಾಯಕನ ಇದೈತಿ ಬಹುತಿ ಭಿಕ್ಷಾಂತಿ ಮನೆಗೆ ಬಂದಿದ್ದೀವಿ ಅಂದ್ರೆ ಕಾಳಿದ್ರೆ ಕಾಳ ಹಿಟ್ಟಿದ್ರೆ ಹಿಟ್ಟ ಕೊಟ್ಟ ಕಳ್ಸೋದಾದ್ರೆ ಕಳ್ಸ ಆದ್ರೆ ನಮ್ಮನ್ನ ಅಮಗಳು ಮಾಡಬೇಡಪ್ಪ. ಯಾಕಂದ್ರೆ ನಮ್ಮನೆ ಕಿಗ್ಗಳಾಗಿ ಮಾತಾಡಿದೆ ಅಂದ್ರೆ ನಿಮ್ಮ ಮುಂದೆ ಶಾಪಕ್ಕೆ ಗುರಿ ಹಾಕಿ ಹೋತಮ್ಮ, ಶಾಪಕ್ಕೆ ಗುರಿ ಹಾಕಿ. ನೀ ನನಗೆ ಶಾಪ ಕೊಡ್ತಿ, ನನಗೆ ಶಾಪ ಕೊಡಕ್ಕೆ ನೀ ಯಾರು? ನಿನ್ನ ಯೋಗ್ಯತೆ ಏನು ಗೊತ್ತೇನ? 4 ಮನೆ ಬಿಕ್ಕಿ ಬಿಡೋದು ತಿನ್ನೋದು. ನಮ್ಮ ಮನೆಗೆ ಬಂದು ನನಗೆ ಮಾತಾಡ್ತಿ, ನಿನಗೆ ನೀನು ಬಾ ತಿಂದ್ರೆ ನಡಿ ಫಸ್ಟ್ ಜಾಗ ಕಲಿ ಮಾಡಿ ನಡಿ 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 ನಡಿ. ಗುರುಗಳು ಅಲ್ಲಿ ಹೋದ್ರಲ್ಲ ಅಲ್ರಿ ಈ ನಮ್ಮ ಮಗಗ್ ಏನಾಗೈತಿ ಅತನ ಹಿಂಗ್ಯಾಕ್ ಮಾಡಾಕತ್ತಾನ? ಬರ್ರಿ ನಾವರ ಗುರುಗಳಿಗೆ ಕಾಲಿಗೆ ಬಿದ್ದಕ್ ಕ್ಷಮೆ ಕೇಳೋಣ ಬರ್ರಿ. ಹೋಗೋಣ ಬಾ. ರೆಡಿ ಗುರುಗಳು ನಿಂತ್ರಿ ಗುರುಗಳ ನಿಂತ್ರಿ. ನೋಡ್ರಿ ನಮ್ಮ ಮಗನಿಂದ ತಪ್ಪಾಗೈತಿ, ಅದರಿಂದ ನಾವು ನಿಮ್ಮನ್ನ ಕ್ಷಮಾಪಣೆ ಕೇಳ್ತೀವಿ. ನಮಗ ಆಶೀರ್ವಾದ ಮಾಡ್ರಿಪ್ಪ, ಕ್ಷಮಿಸಿ ಬಿಡ್ರಿ. ಅಲ್ವಾ ತಂಗಿ, ನೀವ್ಯಾಗ ತಪ್ಪಾಗೈತಿ ಅದ್ ಕೈ ಮುಗಿತೀರಿ? ಅವ್ರು ಮಾಡಿದ ಕರ್ಮ ಅವ್ರವ್ರ ಉಣ್ಬೇಕ. ಯಾಕಂದ್ರೆ ಅದು ಪಾಪನ ಇರ್ಲಿ ಪುಣ್ಯನ ಇರ್ಲಿ, ಅವ್ರು ಮಾಡಿದ್ದು ಅವ್ರ ಉಂಡ್ ಹೋಗ್ಬೇಕ. ನೀನೇ ಭಾಳ ವಿಚಾರ ಮಾಡಬೇಡ. ನೋಡ್ರಿ ಗುರುಗಳ, ನನ್ನ ಮಗ ತಿಳಿದನ ತಪ್ಪು ಮಾಡ್ಬಿಟ್ಟ. ನನ್ನ ಮಗ ಸಸಿ ಒಳ್ಳೆಯವ್ರದಾರ್ರಿ, ಯಾಕೋ ಏನೋ ಈ ರೀತಿ ಮಾತಾಡ್ಯಾರ ಅಂದ್ರ ಅವ್ರದ ಎಲ್ಲ ಏನೋ ಮಾತಾಡ್ರನು ಕ್ಷಮೆ ಮಾಡಿ ಹೊಟ್ಟೆ ಹಾಕೊಳ್ಳೋದು ನಿಮ್ಮ ಕರ್ತವ್ಯ ರೀ ಅಪ್ಪ. ನಾವೆಲ್ಲ ನಿಮ್ಮ ಮಕ್ಕಳು, ನಿಮ್ಮ ಉಡ್ಯಾಗ ಬೆಳೆದ ಆಡಿದ ಮಕ್ಕಳ್ರಿ ಅಪ್ಪ. ನಾವು ಹಂಗೆಲ್ಲ ತಪ್ಪು ತಿಳಿದ ನಮ್ಮ ಮಕ್ಕಳಿಗೆ ಶಾಪ ಕೊಡ್ಬೇಡ್ರಪ್ಪ. ನಿಮಗೆ ಕೈ ಮುಗುದ ಕಾಲಿ ಬೀಳ್ತೀನಿ. ಬೇಡ ಹೇಳುವ ಹೇಳ್ತಾಯಿ, ಆ ದೈವ ಇಚ್ಛೆ ಇದ್ದಂಗ ಹಂಗಾಕೈತಿ. ನಿಮ್ಮಂತವ್ರು ನಮ್ಮ ಕಾಲಿ ಬೀಳೋದು ಬೇಡ. ದೇವ್ರ ಏನ್ ತೋರಿಸ್ತಾ ಅಂದಾರಿ ಹೋಗಿ ಬರ್ತಾನ ಬೇಡ. ಆರಾಮಿರಿ. ಅಲ್ರಿ ಗುರುಗಳು ಎಷ್ಟು ಮುಂದ್ಕೊಂಡು ಹೋದ್ರ. ನನ್ನ ಮಗನಿಗೆ ಯಾಕೆ ಇಂತ ಕೆಟ್ಟ ಬುದ್ಧಿ ತಿಳಿಸ್ತೀನಿ? ಅವ ಬರೀ ಹೆಂಗಾಗೈತಿ, ನನ್ನ ಸಸಿನೂ ಹಂಗ ಮಾಡಾಕತ್ತಾಳ. ಆಕಿಗೆರೆ ಗೊತ್ತಾಕತಿಲ್ಲ, ಕಂತಾಕಿದಾಳು, ಶಾನ್ಯಾಳದಾಳು, ಎಲ್ಲ ಅದ. ಹಿಂಗ್ ಮಾಡಿದ್ರ ನಮ್ಮ ಮನೆ ಪರಿಸ್ಥಿತಿ ಏನಾಕೈತ್ರಿ? ಏನಾಕೈತಿ? ರೊಕ್ಕ ಇವಾಗ ತಿಳಿಯಾಗಾರ ಏನು ಬಂದೈತು ಆ ಭಗವಂತಗ ಗೊತ್ತು. ಅಲ್ರಿ ಮೊನ್ನೆ ಅಮೋಕ್ಷದ ಹೋಗ್ಕೊಂಡಂತೇಳಿ ರೊಕ್ಕ ಕೇಳಿದ್ರ ಅದಕ್ಕೂ ರೊಕ್ಕ ಕೊಡ್ಲಿಲ್ಲ. ಅಂದ್ರ ಯಾವ್ದಕ್ಕೂ ನಮ್ಮನ್ನ ಹಚ್ಕೊಂಡೇವಾರ. ಏನಾರ ಆಗೈತ್ರಿ ಇವ್ರಿಗೆ? ಇಷ್ಟ ಅಲ್ ರೊಕ್ಕ ಊರ್ ತುಂಬಾ ಎಲ್ಲ ಹೇಳ್ಬಿಟ್ಟಾನ, ಏನತ್ರಿ? ಯಾರಿಗೂ ರೊಕ್ಕ ಕೊಡ್ಬೇಡ ಅಂತ ಹೇಳಿ ಕಿಶಿಂದ. ಅಂದ್ರ ನೀವ್ ಕೇಳಕ್ ಹೋದ್ರೆ ಯಾರಿಗೂ ರೊಕ್ಕ ಕೊಡ್ಬೇಡ ಅಂದ? ಹಾ, ಊರ್ ತುಂಬಾ ಎಲ್ಲ ಹೇಳ್ಬಿಟ್ಟಾನ. ಏನ್ ಮಾಡೋದು ಇಂತ ಪರಿಸ್ಥಿತಿ? ಅದೆಲ್ಲ ನಮ್ದ ತಪ್ಪ್ರಿ. ಒಬ್ಬ ಮಗ ಅಂತೇಳಿ ಬೆಳೆಸಿ ಅವನ ಇಷ್ಟು ದೊಡ್ಡವ್ರ ಮಾಡಿದ್ವಿ ನೋಡ. ಎಲ್ಲ ನಿಂದ ಸಲಿಗದ, ಎಲ್ಲ ನಿನ್ನದಿಂದ ಹಂಗ ಆಗಿ ತೆಲಿಗೇರಿ ಕೂತ ನಾವು. ಅಲ್ರಿ ಯಾರ ಮಕ್ಕಳಿಗೆ ಕೆಟ್ಟದ್ ಬಯಸ್ತಾರನ? ಎಲ್ಲಾ ತಾಯಂದ್ರು ಒಳ್ಳೇದ ಬಯಸ್ತಾರ. ಆದ್ರ ಮಗ ನಮ್ ಕಷ್ಟ ಅರ್ಥ ಮಾಡ್ಕೋಲ್ಲ. ಸರಿ, ಇದೆಲ್ಲ ಹೆಂಗಾರ ಇರ್ಲಿ, ಇನ್ನ ಜಾತ್ರೆ ಕಾಲಾಗ ಬತ್ತ, ಅವಾಗ ಹೋಗ್ಲಾರ್ದ ನಿರ್ವ ಇಲ್ಲ. ಇದನ್ನೆಲ್ಲ ಹೆಂಗ್ ಮಾಡುದ್ರಿ? ನನಗಂತೂ ದಿಕ್ಕ ತೋಚುವತ್ತಾಗೈತಿ. ಹೆಂಗ್ ಮಾಡುದು? ಕೈಯಾಗ ನೋಡಿದ್ರ ಒಂದಿದ್ದ ಅನಾನು ಇಲ್ಲ. ನಾವ್ ಹೆಂಗ್ ಹೋಗಿ ಅವ್ನ ಹರಕೆ ಕಟ್ಕೊಡ್ದ್ರಿ? ರೊಕ್ಕ ನೀನೇನ್ ಚಿಂತೆ ಮಾಡಬೇಡ್ನಿ. ಯಾಕಂದ್ರ ಅಮಕ್ಷಿದ್ದ ಬೇಡಿದವ್ರಿಗೆ ಬೇಡಿದ್ ಕೊಟ್ಟಾನವ. ಕೊಟ್ಟಾನ್ರಿ. ಹಾ, ನಂಬಿದವ್ರಿಗೆ ಕೈ ಎಂದು ಬಿಟ್ಟಿಲ್ಲ. ಎಂದು ಬಿಟ್ಟಿಲ್ರಿ. ನಾವ್ ಅವ್ನ ಮ್ಯಾಲ ಭಾರ ಹಾಕಿದೀವಿ. ನಮಗ್ ಎಷ್ಟೋ ಕಷ್ಟ ಬಂದ್ರು ಸಸಿ ಮಗ ನಮಗ್ ಏನೋ ನಮಗ್ ಎಂತಾದೋ ಶಿಕ್ಷೆ ಮಾತಾಡಿರು ನಾವ್ ಅದಕ್ಕ ಅಂಜಿಲ್ ಅವ್ನ ಮೇಲೆ ಭಾರ ಹಾಕಿದೀವಿ. ಅವ್ನ ಮ್ಯಾಲ ಭಾರ ಹಾಕಿ ನಾವ್ ಹೋಗೇ ಬರೋನು. ಆಯ್ತ್ರಿ, ಏನಾರ ಆಗ್ಲಿ, ಏನ್ ಮಾಡ್ತಾನ ಅವನ ಅಮಕ್ಷ. ನಂಬಿದ್ವಿ. ಹಾ, ತಂದಿ ತಾಯಿ ಬಂದು ಬಳಗ ಅವನ ಅಂತ ಅವನ ನಮ್ಮನ್ನ ಉಡ್ಯಾಕ ಕಟ್ಕೊಲಿ. ಬರ್ರಿ ಬಾ ಹೋಗುನ್ ಬಾ. ಏನ್ ಮಾಡ್ತಾನ ಮಾಡ್ಲಿ ಅವ ಅಮಕ್ಷಿದ್ದ. ರುಕು, ಏನ್ರಿದು? ಇದೆಂತ ಪವಾಡ ಅಂದ್ರ? ಇದೆಲ್ಲ ಅಮಕ್ಷಿದ್ದಂತ ಕಾಣ್ತೈತಿ ಇದು. ತಂದೆ ಅಲ್ರಿ, ಇಲ್ಲಿ ಬಂದ ಜಂಗಮ ನಿಂತಿದ್ರು. ಅವ್ರು ನಿತ್ತಲ್ಲೇ ಈ ದುಡ್ಡು ಬಿದ್ದಾವ. ಅಯ್ಯೋ ದೇವ್ರ, ನನ್ನಪ್ಪ ಹಡ್ದಪ್ಪ ಅಮೋಕ್ಷಿದ್ದ ಜಂಗಮ ರೂಪದಾಗ ನೀನ ಬಂದ ನಮಗ್ ದರ್ಶನ ಕೊಟ್ಟು ಹೋದ್ರಿ. ಹೌದ್ ರುಕು, ನನ್ನಪ್ಪ ಅವ್ನ ಪವಾಡಗಳು ಏನ್ ಹೇಳಿದ್ರಿ? ನಾವು ಅವ್ನ ಹರಕೆ ಕಟ್ಟಾಕ ಹರಕೆ ತೀರ್ಸಾಕ ರೊಕ್ಕಿಲ್ಲ ಅಂತ ನಾವ್ ಬಡ್ಕೊಳಕತ್ತೀವಿ. ಆದ್ರ ನನ್ನ ಅಮೋಕ್ಷಿದ್ದ ನಮ್ಗ ರೊಕ್ಕನ ಕೊಟ್ಟು ಹೋದ. ರುಕು, ಸಾಕ್ಷಾತ್ ಅಮಕ್ಷಿದ್ದನ ನಮ್ಮ ಮನಿಗ್ ಬಂದ. ನಮ್ಮ ಸಸಿ ನಮ್ಮ ಮಗ ಅವ್ರಿಗೆ ಬಾಯಿ ಬಂದಂಗ ಮಾತಾಡ ಕಳಿಸಿರು. ಇದಕ್ಕೆ ಏನಾರ ಮುಂದೆ ನಮಗ ತೊಂದ್ರೆ ಆಕತ್ತೋ ಏನ್ ಮಾಡ್ತೈತೋ ಅಂತ ನಮಗ್ ಚಿಂತೆ ಐತೈತಿ. ನೀವ್ ಯಾಕೆ ಅದನ್ನೈತ್ರಿ? ನಮಗ್ ಕೆಟ್ಟದ್ ಮಾಡ್ಬೇಕಾದ್ರ ನನ್ನ ತಂದೆ ಇವನ್ ಯಾಕೆ ನಮ್ಮ ಕಣ್ಣಿಗೆ ತೋರ್ ಕೊಡ್ತಿದ್ ಹೇಳು? ಇಲ್ರಿ ನೋಡ್ರಿ, ಅವ
ಬಹಳ ದೊಡ್ಡ ಗುಣದವದನ್ರಿ. ಭಕ್ತರ ಮ್ಯಾಗ ಪ್ರಾಣನ ಇಟ್ಕೊಂಡಾನ. ನನ್ನ ಅಪ್ಪಗ ನಾವು ಹೋಗ್ಬೇಕಂತ ಮನಸ್ಸಿನ್ಯಾಗ ಮರಗುದು ಅವಂಗೆಲ್ಲ ಗೊತ್ತೈತಿ. ಅದಕ್ಕ ಈ ಹಣ ಕೊಟ್ಟಾನ. ಅದಕ್ಕ ನಡ್ರಿ ನಾವು ಜಾತ್ರೆಗೆ ಹೋಗಿ ಹರಕಿ ತೀರಿಸಿ ನನ್ನ ಮಗಗ ಸಸಿಗೆ ಒಳ್ಳೆ ಬುದ್ಧಿ ಹಾಕಂತ ಹೇಳಿ ಅವನು ಭಂಡಾರ ತಂದ ಅವ್ರಿಗೆ ಹಣ ಈಗ ಸುನ್ನು ನಡ್ರಿ. ಬಾ ಯಾರಿದ್ದೀರಿ ಮನೆಯೊಳಗ? ಯಾರು ಬೇಕಾಗಿದ್ರಿ ನಮ್ಗೆ? ರಾಮಣ್ಣ ಇಲ್ರಿ ಮನ್ಯಾಗ? ರಾಮಣ್ಣ ಅವ್ರು ಇಲ್ರಿ. ನಾವು ಅಮೋಘ ಸಿದ್ದೇಶ್ವರ ಪೂಜಾರಿಗಳ್ರಿ, ವರ್ಷಕ್ಕೊಮ್ಮೆ ಬರ್ತೀವ್ರಿ. ಬಂದ ಭಕ್ತರ ಮನೆಗಳಿಗೆಲ್ಲ ತಿರುಗಾಡಿ ಪ್ರಸಾದ ಮಾಡ್ಕೊಂಡು ನಾವು ಭಂಡಾರ ಕೊಟ್ಟಾಗ ಬಂದಿದೀವ್ರಿ. ಓ ಅಂದ್ರೆ ಕಾಮಗ ತಿಂದು ಹಾಕಿ ಬಂದಿರಿ. ಒಟ್ಟ ನಿರ್ಮಲ ನಮ್ಮ ಜಗತ್ನ ಇಂಥವ್ರಿಗೇನು ಕಮ್ಮಿ ಇಲ್ಲ ನೋಡ್ರಿ. ಮಾಂಡವ ಬಂದ, ಅವ ಇಟ್ಟಕ್ಕೆ ನೀರತ್ ಬಂದ, ಇವ ಬಂದಾನ ಈಗ ತಿಂದು ಹೋಗ್ರತ್ ಬಂದಾನ. ಅದು ದೇವ್ರ ಹೆಸರು ಹೇಳಿ ನೋಡು. ಅವು ನಮ್ಮ ಅವ್ವಪ್ಪ ಒಂದಿಟ್ಟ ಹುಚ್ಚದಾವ, ಅವ್ರ ಇದ್ದಾಗ ಇದೆಲ್ಲ ನಡಿತೈತಿ. ಈಗೆಲ್ಲ ನಡೆಯಂಗಿಲ್ಲ, ಇದೇನೇ ನಾಟಕ ಬೇಡ. ನೀ ಹೆಂಗ್ ಬಂದ ಹಂಗೆ ಹೋಗ್ಬೇಡ ರೀ. ಇದು ಅವ್ರ ತಪ್ಪಲ್ರಿ, ತಪ್ಪಿರೋದು ನಿಮ್ಮ ಅವ್ವ ಅಪ್ಪಂದ. ಬಂದವ್ರಿಗೆಲ್ಲ ಕೊಟ್ಕೊಟ್ ಕಳ್ಸ್ಯಾರಲ್ಲ, ಅದಕ್ಕೆ ಅವ್ರ ಮನಿಗ್ ಬರ್ತಾರೋ. ನಾವೇ ಇಲ್ಲಂದ್ರ ಮುಂದಿನ ಸಲ ಯಾಕೆ ಬರ್ತಾರ ಅವ್ರು? ನೀ ಸೀದಾ ಹೇಳ್ ಕಳ್ಸ್ರಿ ಅವ್ರಿಗೆ. ಏನು ಕೊಡಕ್ ಆಗುದಿಲ್ಲ, ಏನು ಊಟನೂ ಮಾಡ್ಸಕ್ ಆಗಲ್ಲ, ಹೇಳ್ರಿ ಅವ್ರಿಗೆ. ಏ ಮರ್ಯಾ, ನಮ್ಮ ಅವ್ವ ಅಪ್ಪಗ ಸಿಕ್ಕಾಗ ಬೇರೆ ಕಳ್ಸ್ಯಾನ. ಅವರ ದೇವ್ರ ಹೋಗೋಣ, ₹1 ಕೊಟ್ಟಿಲ್ಲ ನಾನು. ನಡಿ ನಿಂದು ಹೆಚ್ಚಿದೆ ನಡಿ. ಅಲ್ಲಿ ಹೋಗ್ತಮ್ಮ, ನಾವು ಊಟ ಮಾಡಿ ಹೋಗ್ಬೇಕಂತ ಬಂದಿಲ್ಲ. ಯಾಕಂದ್ರೆ ಹಿಂದಕ್ಕೆ ನಿಮ್ಮ ಅಪ್ಪ ನಿಮ್ಮವ್ವ ನಮ್ಮನ್ನ ಕರೆದು ಎಲ್ಲ ಸತ್ಕಾರ ಮಾಡಿ ಕಳಿಸ್ತಿದ್ರು. ನಾವು ಊಟ ಮಾಡ್ಲಿಕ್ಕೆ ಮಾತಿ ಭಂಡಾರೇ ಹಸುವ ಕಡೆ. ಏ ಛೇ, ಎಲ್ಲಿದೆ ಅಂತ ಅನ್ನೋದು? ಈತಮ್ಮ ಹಂಗೆ ಮಾಡಬಾರ್ದು. ಭಾಳ ಶಕ್ತಿ ಭಂಡಾರ ಐತಿ, ಹಚ್ಕೊಂಡು ನಾನು ಮಾಡ್ತೇನೆ. ಏನೂ ಇಲ್ಲ, ಯಾವ ಶಕ್ತಿನೂ ಏನೂ ಇಲ್ಲ. ನಮ್ಮ ಅಪ್ಪ ನಂಬ್ತಿರಲ್ಲ, ಅವ್ರಿಗೆ ಹೇಳದ ನಮಗೇನು ನಡೆಯಲ್ಲದ. ನಡಿನ ಇಲ್ಲಿ ರೀ. ಅದಟ್ ಬಂಡಾರ್ ಹಚ್ಚದಂಗ್ ಮಾಡಿ ಪುಕ್ಸಟ್ಟೆ ಊಟ ಮಾಡಕ್ ಬಂದಾನವ ನಮ್ಮ ಮನಿಗೆ. ಅದ ನೋಡ್ಲಾ ಹಚ್ಚಾರ ಆಟ. ನಡಿಯಪ್ಪ ನಡಿ, ಇಲ್ಲೇ ಹಚ್ಚಿದಿ ಮಾಂಡ. ಈತಮ್ಮ ಅಮೋಘ ಸಿದ್ದನ ಭಂಡಾರ ಅಂದ್ರ ಏನ್ ಹತ್ತಿರದಿ? ಬರೀ ಭಂಡಾರ ಅಟ್ಟ ಅಲ್ಲೋ, ಇದು ಬಂಗಾರ ಐತಿ. ಇದನ್ನ ಹಚ್ಕೊಂಡ ನೀನು ಬಾಳೆ ಬಂಗಾರ ಆಕೈತಿ, ಅದನ್ನ ತಿಳ್ಕೊ ಮೊದಲ. ಹಾ ಗೊತ್ತೈತಿ. ಅಲ್ಲ, ಒಂದ್ ಹೊತ್ತು ಕುಳಿಯಾಗಿ ಏನೇನೆಲ್ಲ ನಾಟಕ ಮಾಡ್ತಿರಪ್ಪ. ಭಂಡಾರ ಅಲ್ಲ ಬಂಗಾರ ಐತಿ, ಕುಂಕುಮ ಹಚ್ಕೋ, ಇನ್ನೊಂದು 20 ಹಚ್ಕೋ, ಇನ್ನ ಏನೇನೋ ಹೇಳ್ತಾರೆ. ಇಂಥವ್ರು ನಾವು ದಿನ ಬಾಂಬೆಂದು ನೋಡ್ತೀವಿ. ಇದೆಲ್ಲ ನಾಟಕ ನಮ್ಮ ಮನ್ಯಾಗೆ ಇಲ್ಲ. ನಾಟಕ ಮಾಡೋರ್ ಮುಂದೆ ಇತ್ತು, ಅವರು ಹೋಗ್ಯಾರ. ನೀನು ಸರಳ ಜಾಗ ಖಾಲಿ ಮಾಡಿಬಿಡಿದ್ರು. ಏತಮ್ಮ ಇದನ್ನ ನೆನಪಿಟ್ಟುಗ. ಮುಂದೊಂದು ದಿನ ರಕ್ತ ಕಾರ್ಕೊಂಡ್ ಸೈಟ್ ಅಂದ ನಿನ್ನ ಕಲೆ ನೀನೇ ಈ ಭಂಡಾರ ಹಚ್ಕೋತಿ. ನೆನಪಿಟ್ಟುಗೋ ಇದನ್ನ. ಇದೇನ್ರಿ ದಿನ ಅವ್ರು ಬರ್ತಾರ, ಹಂಗಾಕೈತಿ ಹಿಂಗಾಕೈತಿ ಅಂತಾರ. ಮೊನ್ನೆ ಅವ ಯಾವನೋ ಜೋಳ್ಗೆ ಹಾಕೊಂಡ್ ಬಂದಿದ್ನ, ಅದೇನೋ ಕೊಡ್ಲಿಲ್ಲ ಅಂದ್ರ ನಿಮ್ಗ ಪಾಪ ಕಟ್ಕೋತೈತಿ, ಆದ್ ಕಟ್ಕೋತೈತಿ. ನಮ್ಗೇನಾಯ್ತು, ಆರಾಮ ಅದೀವಿ. ಈಗ ಇವ ಬಂದಾನ, ನಮ್ಗೇನೋ ರಕ್ತ ಕಳ್ಕೊತಿವತ್ ನಾವ್. ಅಯ್ಯ ಕೆಲಸ ಇಲ್ಲಾರ್ದು ಬರ್ತಾವ್, ಏನ್ರ ಹೇಳ್ಕೊತ ನಿಂದಿರ್ತಾವ್. ಇದೆಲ್ಲ ಕಾರಣ ನಿಮ್ಮ ಅವ್ವ ಅಪ್ಪ. ಅವ್ರೇ ಇದೆಲ್ಲ ಸಲಿಗೆ ಹಚ್ಕೊಂಡಿರೋದು ಅವ್ರಿಗೆ. ನಾನು ಹೇಳಿ ಸಾಕಾತ ಅವ್ರಿಗೆ. ಬರೀ ದೇವ್ರ ದೇವ್ರ ಅವ್ರು ಕರ್ಕೊಂಡ್ ಬರ್ತಾರೆ. ಏನ್ ಮಾಡುದು? ನಿಮ್ಮ ಒಯ್ದ ಏನಾಯ್ತ್ರಿ ನಿಮಗ? ಅಯ್ಯ ನನಗೂ
ಗಂಟ್ಲು ಸಾತತೆ ರೀ ನನಗೂ ಗಂಟ್ಲು ಹಿಡ್ಕೊಂಡಂಗ ಆಯ್ತ್ರಿ. ಹಿಂಗ್ಯಾಕ ಆತ ಮಗ? ನೀರ್ ತಗೊಂಬರಿ ಹೋರಿ. ಉಸಿರುಗಡ್ಡ ಆತೈತ್ರಿ ನನಗ. ನನಗೂ ಆಗುತ್ತೆ. ಬರ್ರಿ ಅಲ್ರಿ ಅವಾಕ್ಷದ ಜಾತ್ರೆ ಭಾಳ ಚಲೋ ಆತ. ಜಾತ್ರೆ ಚಲೋ ಆತ್ಲ. ಹರಕೆನೂ ತೀರ್ತ. ಗುರುಗಳು ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಆತು, ಪೂಜಾರಿ ಉಣಿಸಿದ್ವು. ಒಂದ್ ಮನ್ಯಾಗ ಏನ್ ಮಾಡತಾರೋ ಏನ್ ಬರ್ರಿ ನಡಿ. ಅಲ್ರಿ ಏನಾಗೈತ್ರಿ ಇವ್ರಿಗೆ? ಯಾಕ್ ಮಾಡತಾರ ಇವ್ರು? ಬಾಲು ಹೇ ಬಾಲು ಏಪ ಏನಾಗೈತೆ ಬಾಬು, ಹಿಂಗ್ಯಾಕ? ಏನಾಗೈತಿ ಹೇಳು. ನಿರ್ಮಲ ಬಾಲು, ಏನಾಗೈತಿ ಬಾ ಅಂತಾಗ ಬಾಲು, ಬಾಲು ಏನಾಗೈತು? ಅಪ್ಪ ಯಾಕೋ? ಏನಾಗಿತ್ತು ನನಗ್ ಗೊತ್ತಿಲ್ವಾ? ನೀವು ಅದಾಗಿಂದ ನಮಗ ಆರಾಮ ತಪ್ಪೈತಿ. ಇಬ್ರು ಎದ್ದ ಒಂದ್ಸರಿ ನೀರು ತಗೊಳಕ ಹೋದ್ದು. ಅಂತಾಗ ಏನಾತ ನಿರ್ಮಲ ಏನಾತ? ಅತ್ತಿರಿ ಕೆಳಗಿನ ಉಸಿಲ ಮ್ಯಾಗ ಕೆಳಗಿನ ಉಸಿಲ ಕೆಳಗ ಆಗತೈತ್ರಿ. ನೀವು ಹೋದಲ್ ಹಿಡ್ಕೊಂಡು ನಮ್ಮಿಬ್ರಿಗೆ ಒಟ್ಟ ಆರಾಮೇ ಇಲ್ರಿ. ಅಯ್ಯೋ ದೇವ್ರ ರೀ ನೀರ್ ಕೊಡ್ರಿ ಸರ್ ನೀರ್ ಕೊಡ್ರಿ. ನನಗ್ ಬರಾಗ ಎಡ್ಗಣ ಆಯ್ತ, ನಾನು ಕೌಶಿ ಬತ್ತ. ನಾನು ನಿನ್ ಮುಂದೆ ಅರ್ಲಿಲ್ಲ, ಯಾಕಂದ್ರೆ ನಿನಗೆ ಕೌಶಿ ಮಾಡ್ಕೊತಾ ಅಂತ ಹೇಳೇ ಇಲ್ಲ. ನೀರ್ ಕುಡಿಯವ ನೀರ್ ಕುಡಿ ಬಾಲು ಕುಡಿ ನೀರ್ ಕುಡಿಯಪ್ಪ ನೀರ್ ಕುಡಿ. ನೀರ್ ಕುಡಿ ತಗೊಳ್ಳಿ ಕುಡಿ. ನನಗ್ ಹೆಂಗ ಅನ್ಸಾತದಂದ್ರ ನಾವೇನಿನ್ ಉಳಿದಿಲ್ಲ ಅನ್ಸಾತೈತ್ರಿ. ಹಂಗೆಲ್ಲ ಅನ್ಬೇಡವ, ಹಂಗೆಲ್ಲ ಅನ್ನಕ್ ಹಂಗೆಲ್ಲ ಹೋಗ್ಬೇಡ. ಮಾತಾಡ್ಬೇಡ್ರಿ. ಯಾಕಪ್ಪ ನಾವ್ ಏನ್ ತಪ್ಪು ಮಾಡಿದ್ವಿ ಅಂತ ನಮ್ಮ ಮಕ್ಳಿಗೆ ಇಂಥ ಶಿಕ್ಷೆ ಕೊಡಾಕತ್ತಿ? ಬೇಡಪ್ಪ, ಅವ್ ಏನೋ ತಪ್ಪು ಮಾಡ್ಯಾವ, ಆದ್ರ ತಿಂದಿ ಬುದ್ಧಿ ಈಗ ನಿನ್ ಜಾತ್ರೆ ಮುಗಿಸ್ಕೊಂಡ ನಿನ್ ಹರಕೆ ತೀರಿಸಿ ಬಂದಿವ್. ಬರೋ ಕುಟ ನನ್ನ ಮಕ್ಳು ಎರಡು ನೋಡಿ ಹೆಂಗ ಮಾಡಾಕತ್ತಾವ. ಇದನ್ನ ನೀನ ಪರಿಹಾರ ಹರಿಸಪ್ಪ, ನೀನ ಪರಿಹರಿಸ. ಅತ್ತಿರಿ, ಇದು ತಪ್ಪ ನೀವ್ ಮಾಡಿಲ್ರಿ, ನಾವಿಬ್ರು ಮಾಡೀವಿ. ಯಾಕಂದ್ರ ಮನಿತನ ಬಂದವ್ರಿಗೆ ಅವಮಾನ ಮಾಡಿ ಕಳ್ಸಿವಿ. ಅಷ್ಟೇ ಅಲ್ರಿ, ನೀವ್ ಹೋದ್ಮೇಲ ಒಬ್ರು ಯಾರೋ ಬಂದಿದ್ರ, ಭಂಡಾರ ಹಚ್ಕೋತ್ ಬಾಯಿ ತುಂಬಾ ಕೇಳಿದ್ರುನು ಇವ್ರು ಬ್ಯಾಡ ಅಂತೇಳಿ ಹೊಳ್ ಕಳ್ಸಿದ್ರಿ. ಅದೆಲ್ಲ ಪಾಪ ನಮ್ಮ ತಡ್ಕೊಂಡೈತಿ. ಅವ ಅದಟ್ಟ ಅಲ್ಲ, ಅಮೋಘ ಸಿದ್ದೇಶ್ವರ ಪೂಜಾರಿ ಬಂದಾಗ ಭಂಡಾರ ಹಚ್ಚಕ್ ಬಂದಾಗ ಭಂಡಾರ ಕೈಲಿ ಜಾರ್ಸಿದ್ನಿ. ಆ ನಾ ಮಾಡಿದ ತಪ್ಪಿಗೆ ಆ ದೇವ್ರ 8 ದಿನ ಕೆಮ್ಮತೈತಿ, ಬಾಯಿಲೆ ರಗತ್ ಬೀಳತೈತಿ, ಕೈಯಾಗ ಶಕ್ತಿನೇ ಇಲ್ಲ ಕೈ ಕಾಲದಾಗ. ನಾ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷಣ ಕೊಟ್ಟವ. ನೀವೆಲ್ಲ ಹೇಳಿದ್ರಿ ಅಪ್ಪ, ಆ ದೇವ್ರಿಗೆ ಹಂಗೆಲ್ಲ ಮಾತಾಡ್ಬಿಡು, ನೀ ಪಾಪಕ್ಕೆ ಗುರಿ ಆಗ್ತಿ ಅಂದ್ರಿ. ನಾ ಮಾಡಿದಾಗ ಸರಿಯಾದ ಶಿಕ್ಷಣ ಕೊಟ್ಟ ಆ ದೇವ್ರ, ಸರಿಯಾದ ಶಿಕ್ಷಣ ಕೊಟ್ಟ. ನೀವ್ ಎಷ್ಟು ತಿಳಿಸಿ ಹೇಳಿದ್ರಿ ದೇವ್ರ ನಂಬ್ರಿ, ಅಮೋಚಿದ ನಡ್ಕೋರಿ ಅಂತ. ಆದ್ರ ನಾವಿಬ್ರು ಒಟ್ಟ ನಂಬ್ಲಿಲ್ಲ. ಆದ್ರ ಅಮೋಚಿತ ನಮಗ ಸರಿಯಾದ ಶಿಕ್ಷಣ ಕೊಟ್ರಿ. ಈಗ ಏನ್ ಕಾಲ ಮಿಂಚಿಲ್ಲವ, ಅವಾಗ ತಪ್ಪಾಗೈತಿ ಅಂತ ಹೇಳಿ ಕೇಶಿ ನಮಸ್ಕಾರ ಮಾಡ್ರಿ. ಅವೆಲ್ಲ ಕಷ್ಟ ಪರಿಹಾರ ಮಾಡ್ತಾನ. ತಂದೆ ಮೋಕ್ಷಿದ ನಮ್ಮಿಂದ ತಪ್ಪಾಗೈತಪ್ಪ, ನಮ್ಮನ್ನ ಕ್ಷಮಿಸಿಡ್ಪ, ಕ್ಷಮಿಸ್ಬಿಡು ಅಂತ ಹೇಳಿ ಬೇಡ್ಕೋ ಬಾಲು. ನಿರ್ಮಲ, ನಮ್ಮವ್ವ ಹೇಳಿದಂಗ ನಮ್ಮ ಅಪ್ಪ ಹೇಳಿದಂಗ ಆ ಅಮೋಘ ಸಿದ್ದೇಶ್ವರ್ಗೆ ಬೇಡ್ಕೊಳ್ಳು. ತಂದೆ ಅಮೋಕ್ಷಿದ್ದ ನಾವ್ ತಿಳಿಲಾರ್ದೆ ತಪ್ಪು ಮಾಡಿವಪ್ಪ. ನಿನ್ ಜಾತ್ರೆಗೆ ನಾವ್ ಬರ್ಬೇಕಾಗಿತ್ತ, ಆದ್ರ ಬರಕಾಗಿಲ್ಲ. ನಿನ್ ಜಾತ್ರೆಗೆ ತಪ್ಪಲಾರ್ದೆ ಬರ್ತೀವಪ್ಪ, ತಪ್ಪಲಾರ್ದೆ ಬರ್ತೀವಿ. ಅಮೋಘ ಸಿದ್ದೇಶ್ವರ ಮುಂದಿನ ವರ್ಷ ಜಾತ್ರೆಗೆ ಬಂದ ಬರ್ತೀವಪ್ಪ, ಬಂದ ಬರ್ತೀವಿ. ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಭಂಡಾರ ಹಚ್ಚ್ರಿ ಅವ್ರಿಗೆ. ಬಾಲು ತಗೋರ್ಪ, ಭಂಡಾರ ಹಚ್ಕೋ. ಹಾಕ್ರಿ, ತಪ್ಪಾಗೈತೆ ಅಂತ ಹೇಳಿ ಹಚ್ಕೋರ್ಪ, ಎಲ್ಲ ಚಲೋ ಆಕತಿ. ಕೊಡ್ರಿ ಕಿಗೇಟ. ಅಪ್ಪ ಅಮೋಘ ಸಿದ್ದೇಶ್ವರ, ಶ್ರೀ ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಜೈ ನಮೋ ಪಾರ್ವತಿ ನನ್ನಪ್ಪ ನನ್ನ ಮಕ್ಕಳು ಕಾಪಾಡಪ್ಪ ಅವಾಗ ಸಿದ್ದೇಶ್ವರ. ಎಲ್ಲ ಚಲೋ ಆಕತಿ, ಏನ್ ಚಿಂತೆ ಮಾಡ್ಬೇಡ್ರಿ, ಬೇಡ್ಕೋರಿ ಅವಾಗ. ಅಪ್ಪ ಪೂರಾ ಆರಾಮತ್ತ. ಹಾ ನಿರ್ಮಲ, ಆ ಅಮೋಘ ಸಿದ್ದೇಶ್ವರ ಮೈಮೆ ಹೆಂಗೈತಿ ನೋಡು. ಈ ಭಂಡಾರ ಹಚ್ಕೋತಾರ ಅಲ್ದ ನಮ್ಗಿದ್ದ ಬಾದ್ ರೋಗ ಎಲ್ಲ ಹೋಗ್ಬಿಡ್ತ. ಅದಕ್ಕೆ ಹೇಳೋದ ಅಮೋಘ ಸಿದ್ದ ಭಂಡಾರ ಮಹಿಮೆ ಅಷ್ಟಿಷ್ಟಲ್ಲ. ಅಪ್ಪ ತಂದೆ ಶ್ರೀ ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ ಜೈ.